ಎಲ್ಲರಿಗೂ ಹಾಯ್, ನಾನು ನಿಮ್ಮ ಪ್ರವೀಣ್ ಆಚಾರ್. ತುಂಬ ದಿನಗಳಾದಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಸೊ ಈ ವರ್ಷದಿಂದನೇ ವಿಡಿಯೋನ ಕಂಟಿನ್ಯೂಸ್ ಆಗಿ ರೆಗ್ಯುಲರಾಗಿ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿ ಈ ಒಂದು ವಿಡಿಯೋಗಳನ್ನ ಶುರು ಮಾಡ್ತಿದ್ದೀನಿ. ಸೊ ಫಸ್ಟು ಒಂದು ಎಚ್ಚರಿಕೆ ಕೊಡುವ ಒಂದು ವಿಡಿಯೋಯಿಂದನೇ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಶುರು ಮಾಡ್ತಿದ್ದೀನಿ. ಇವತ್ತಿನ ದಿನಗಳಲ್ಲಿ ನಾವು ಏನಾಗಿದ್ದೀವಿ ಅಂದರೆ ಆನ್ಲೈನ್ ಬಲೆಗೆ ನಾವು ಬೀಳ್ತಾ ಇದ್ದೀವಿ. ನಾವು ಹೇಗೆ ಆನ್ಲೈನ್ ಬಲೆಗೆ ಬೀಳ್ತಾ ಇದ್ದೀವಿ ಅನ್ನೋದನ್ನ ಸ್ವಲ್ಪ ಡೀಟೇಲಾಗಿ ಹೇಳ್ತಾ, ಮತ್ತು ಹೊಸ ವರ್ಷಕ್ಕೆ ಬರುವಂಥ ಒಂದು ನ್ಯೂ ಇಯರಿಗೆ ಬರುವಂಥ ಒಂದು ಮೆಸೇಜ್ಗಳನ್ನು, ಟೆಕ್ಸ್ಟ್ ಮೆಸೇಜ್ಗಳನ್ನು, ಆ್ಯಪ್ಗಳನ್ನು ನೀವು ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡಿಕೊಂಡು ಯಾಮಾರ್ತಿದ್ದೀರಿ, ಹೆಂಗೆಲ್ಲ ಯಾಮಾರ್ತಿದ್ದೀರಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಚಿಕ್ಕದಾಗಿ ತಿಳಿಸ್ಕೊಡ್ತೀನಿ. ಇದೊಂದು ಎಜುಕೇಷನ್ ರಿಲೇಟೆಡ್ ಆಗೋದಂಥ ಒಂದು ವಿಡಿಯೋ ಅಂತಂದರೆ ತಪ್ಪಾಗಲ್ಲ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಎಷ್ಟೇ ಯಾವ ಥರ ಆಗಲೂ ಕೂಡ ತುಂಬ ಎಚ್ಚರಿಕೆಯಿಂದಿದ್ದರೂ ಕೂಡ ಯಾಮಾರೋ ಟೈಮಲ್ಲಿ 100% ಯಾಮಾರ್ತೀವಿ. ಆದರೆ ಈ ಒಂದಷ್ಟು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ತೋ ಅಂತಂದರೆ, ಅಂದರೆ ನಾನು ಹೇಳ್ತೀನಲ್ಲ ಇವಾಗ, ಅದನ್ನು ಫಾಲೋ ಮಾಡ್ತು ಅಂದರೆ ಪಕ್ಕ ನೀವು ಯಾವುದೇ ಕಾರಣಕ್ಕೂ ಯಾಕಾಗಲ್ಲ, ತುಂಬ ಸೇಫಾಗಿರ್ಬೋದು. ಏನಂತೀರಾ? ಬನ್ನಿ ಶುರು ಮಾಡೋಣ. ನಮ್ಮನ್ನು ಯಾಮಾರಿಸೋರು ಹೆಂಗೆ ಬೇಕಾದ್ರೂ ಕೂಡ ಯಾಮಾರಿಸ್ಬೋದು, ಆದರೆ ನಾವು ಯಾಮಾರಬಾರ್ದು ಅಷ್ಟೇ. ಯಾಮಾರಿಸೋರು ನಮ್ಮನ್ನ ಹೆಂಗೆ ಬೇಕಾದ್ರೂ ಯಾಮಾರಿಸ್ಬೋದು. ಎಕ್ಸಾಂಪಲ್, ನಮ್ಮ ಮೊಬೈಲ್ಗೆ ಫೋಟೋಗಳು ಕಳಿಸಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಲಿಂಕ್ನ ಕಳಿಸಿ ಆಗಿರ್ಬೋದು. ಸುಮಾರು ರೀತಿ ವೆರೈಟಿಯಾಗಿ ನಮ್ಮನ್ನು ಯಾಮಾರಿಸ್ತಾರೆ. ಆದರೆ ಆ ಒಂದು ಜೆನ್ಯೂನ, ಒರಿಜಿನಲ್ಲ ಅನ್ನೋದ್ರ ಬಗ್ಗೆ ನಾವು ನೋಡಿ ನಂತರ ಅದನ್ನ ಓಪನ್ ಮಾಡಬೇಕು. ಕೆಲವೊಂದು ಅನ್ನೋನ್ ನಂಬರಿಂದ ಬಂದಂಥ ಒಂದು ವಿಡಿಯೋಗಳಾಗಿರ್ಬೋದು, ಆಡಿಯೋಗಳಾಗಿರ್ಬೋದು, ಟೆಕ್ಸ್ಟ್ಗಳಾಗಿರ್ಬೋದು, ಲಿಂಕ್ಗಳಾಗಿರ್ಬೋದು, ಇವನ್ನೆಲ್ಲ ನೋಡೋಕ್ಕೆ ಹೋಗಬಾರ್ದು. ಎಕ್ಸಾಂಪಲ್ ಏನಪ್ಪ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೀವಿ ಸೋಷಿಯಲ್ ಮೀಡ್ಯಾದಲ್ಲಿ, ಆ ಆ್ಯಪ್ ಕಳಿಸಿದ್ರು, ಅದು ಕಳಿಸಿದ್ರು, ಓಪನ್ ಮಾಡಿದೆ, ಇಷ್ಟು ದುಡ್ಡು ಹೋಯ್ತು. ಅಲ್ಲ ಗುರು, ಆ ಉಪೇಂದ್ರ ಅವ್ರನ್ನೇ ಬಿಟ್ಟಿಲ್ಲ, ಅಂಥದ್ರಲ್ಲಿ ನಿಮ್ಮನ್ನು ಬಿಡ್ತಾರ? ಸೊ ಅದರಿಂದ ಯಾವುದೇ ಮೊಬೈಲ್ ಆಗಿರಲಿ, ಯಾವುದೇ ವಾಟ್ಸಪ್ ಆಗಿರಲಿ, ಅದೇ ಇನ್ಸ್ಟಾಗ್ರಾಮ್ ಆಗಿರಲಿ, ಅನ್ನೋನಿಂದ ಬಂದಂಥ ಒಂದು ಲಿಂಕ್ಗಳನ್ನು ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ. ಕ್ಲಿಕ್ ಮಾಡ್ತು ಅಂತಂದರೆ ನಿಮ್ಮ ಕತೆ ಗೋವಿಂದ. ನಾವು ಹಲವಾರು ರೀತಿಯಾಗಿ ಯಾಮಾರ್ತಾ ಇರ್ತೀವಿ. ಅದು ಎಕ್ಸಾಂಪಲ್ ಆನ್ಲೈನ್ಗಳಂತೂ ತುಂಬ ಇನ್ನೂ ಯಾಮಾರ್ತಾ ಇರ್ತೀವಿ. ಆ ಒಂದು ಯಾಮಾರೋದು ಯಾವ ರೀತಿಯಾಗಿ ಯಾಮಾರ್ತೀರಿ ಅನ್ನೋದಾದರೆ, ನಮ್ಮ ಬೆಸ್ಟ್ ಫ್ರೆಂಡ್ಗಳಾಗಿರ್ಬೋದು, ಅಥವಾ ನಮ್ಮ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು, ಬಂದಂಥ ವೀಡಿಯೋಗಳು ಮತ್ತು ಫೋಟೋಸ್ಗಳು, ಲಿಂಕ್ಗಳನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಯಾಮಾರ್ತೀವಿ. ಸೊ ಅದ್ರ ಜೆನ್ಯೂನ ಇಲ್ವಾ ಅನ್ನೋದನ್ನ ಕೂಡ ತಿಳ್ಕೊಂಡು ನೆಕ್ಸ್ಟ್ ಆ ಒಂದು ಪ್ರೊಸೆಸ್, ಅಥವಾ ಒಂದು ಓಪನ್ ಮಾಡೋದಾಗಿರ್ಬೋದು, ಅಥವಾ ಲಿಂಕ್ ಮೇಲೆ ಕ್ಲಿಕ್ ಮಾಡೋದಾಗಿರ್ಬೋದು, ಪ್ರೊಸೆಸ್ ಮಾಡಬೇಕು. ಇಲ್ಲಾಂದರೆ ಯಾಮಾರೋದು ಗ್ಯಾರಂಟಿ. ಈ ವರ್ಷ ಅಂದರೆ ಹೊಸ ವರ್ಷಕ್ಕೆ ಈ ಒಂದು ಶುಭಾಶಯ ಕೋರುವವರು ಬೇರೆ ಬೇರೆ ರೀತಿಯಲ್ಲಿ ಶುಭಾಶಯಗಳನ್ನು ಕೋರ್ತಾರೆ. ಎಕ್ಸಾಂಪಲ್, ಒಂದು ಲಿಂಕನ್ನು ಕಳಿಸಿ ಶುಭಾಶಯಗಳನ್ನ ಕೋರ್ತಾರೆ, ಫೋಟೋಗಳನ್ನು ಕಳಿಸಿ ಶುಭಾಶಯಗಳನ್ನು ತಿಳಿಸ್ತಾರೆ, ಮತ್ತು ಒಂದು ವಿಡಿಯೋ ಕಳಿಸಿ ಶುಭಾಶಯಗಳನ್ನು ತಿಳಿಸ್ತಾರೆ. ಬಟ್ ಕೆಲವೊಂದು ಅನ್ನೋನ್ ಪರ್ಸನ್ಗಳಿಂದ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಒಳ್ಳೆಯ ವಿಶೇಷ ನಾನು ಇವ್ರ ಕಡೆಯಿಂದ ಬಂದಿದೆ ಅಂತ ತೋರಿಸಿ ನಿಮ್ಮನ್ನು ಯಾಮಾರಿಸ್ತಾರೆ. ಸೊ ಅದರಿಂದ ತುಂಬ ಹುಷಾರಾಗಿರಿ. ಇತ್ತೀಚಿನ ಡಿಜಿಟಲ್ ಯುಗದಲ್ಲಂತೂ ನಿಮ್ಮನ್ನ ಡಿಜಿಟಲಾಗಿ ಅರೆಸ್ಟ್ ಮಾಡ್ತಾಯಿದ್ದಾರೆ, ಡಿಜಿಟಲಾಗಿ ಹ್ಯಾಕ್ ಮಾಡ್ತಾಯಿದ್ದಾರೆ. ಸೊ ಅದರಿಂದ ನಾವು ಹುಷಾರಾಗಿರಬೇಕು. ಸೊ ಈ ಒಂದು ಹೊಸ ವಿಡಿಯೋದಲ್ಲಿ, ಈ ಒಂದು ಹೊಸ ವರ್ಷದಲ್ಲಿ ಏನು ತಿಳ್ಕೊಬೋದಪ್ಪ ಅಂತಂದರೆ, ಅನ್ನೋನ್ ಪರ್ಸನ್ನಿಂದ ಬಂದಂಥ ಲಿಂಕ್ಗಳಾಗಿರ್ಬೋದು, ಅನ್ನೋನ್ ಪರ್ಸನ್ನಿಂದ ಬಂದಂಥ ಕಾಲ್ಗಳು, ವಿಡಿಯೋಗಳು ಏನೇ ಆದರೂ ಕೂಡ ನಾವು ನೋಡೋಕ್ಕೆ ಹೋಗ್ಬಾರ್ದು. ಮತ್ತು ಹ್ಯಾಕ್ ಆಗಿರುವಂಥ ಪರ್ಸನ್ಗಳು ನಿಮ್ಮ ಒಂದು ಮೊಬೈಲ್ ಹ್ಯಾಕ್ ಆಗಿರೋದನ್ನ ಯಾವ ರೀತಿಯಾಗಿ ನೀವು ಕ್ಲಿಯರ್ ಮಾಡ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲು ಅಥವಾ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದ್ದರೆ ಅದನ್ನು ಯಾವ ರೀತಿಯಾಗಿ ಕ್ಲಿಯರ್ ಮಾಡ್ಕೊಳ್ಳೋದು ಅನ್ನೋದು ಕೂಡ ಪಕ್ಕ 100% ಯಾವುದೇ ರೀತಿ ತೊಂದರೆ ಇಲ್ಲದೇ ನಿಮ್ಮ ವಾಟ್ಸಪ್ನ ಹ್ಯಾಕ್ನ ಕ್ಲಿಯರ್ ಮಾಡ್ಕೋಬೋದು. ಅದನ್ನ ಅವರು ರದ್ದು ಮಾಡ್ಕೋಬೋದು. ನಾವು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಿಷ್ಟು ಈ ವರ್ಷ ನಿಮಗೆ ಹೊಸ ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಮತ್ತೆ ಹೇಳ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್.